ಎಲ್ರಿಗೂ ಸ್ವಾಗತ. ಅಪ್ಪ ಎನ್ನುವಂತಹ ಪದ ಕೇವಲ ಎರಡಕ್ಷರದಲ್ಲಿ ಹೇಳಿ ಮುಗಿಸಬಹುದು. ಆದರೆ ಆ ಎರಡಕ್ಷರದಲ್ಲಿ ಅಡಗಿರುವಂತಹ ಅಪ್ಪನ ಬಗ್ಗೆ ವರ್ಣಿಸುವುದಕ್ಕೆ ಒಂದು ಜನ್ಮ ಕೂಡ ಸಾಕಾಗುವುದಿಲ್ಲ. ಅಮ್ಮನ ಬಗ್ಗೆ ಹೇಳೋದಕ್ಕೆ ಸಾಕಷ್ಟು ಪುಸ್ತಕಗಳಿವೆ. ಪ್ರತಿಯೊಬ್ಬರಿಗೂ ಕೂಡ ಅಮ್ಮನ ಪ್ರೀತಿಯ ಬಗ್ಗೆ ಮಾತನಾಡುತ್ತಾರೆ. ಆದರೆ ತಮ್ಮ ಮಕ್ಕಳು ಹಾಗೂ ಆ ಮಕ್ಕಳನ್ನು ಕಾಪಾಡುವಂತಹ ತಾಯಿ ಈ ಎಲ್ಲರನ್ನೂ ಕೂಡ ಜೀವನದಲ್ಲಿ ಸುಖವಾಗಿಟ್ಟುಕೊಳ್ಳಲು ತಂದೆ ಮಾಡುವಂತಹ ತ್ಯಾಗದ ಬಗ್ಗೆ ಮಾತನಾಡಿರುವವರು ಹಾಗೂ ನಮಗೆ ಪುಸ್ತಕಗಳಲ್ಲಿ ವರ್ಣನೆ ಸಿಗೋದು ಅತ್ಯಂತ ವಿರಳ ಎಂದು ಹೇಳಬಹುದಾಗಿದೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಕೂಡ ಈ ಅಪ್ಪನ ಜವಾಬ್ದಾರಿಯನ್ನು ಎಲ್ಲರೂ ಕೂಡ ಅತ್ಯಂತ ಉತ್ತಮವಾಗಿ ನಿಭಾಯಿಸುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ಅವರು ಜನಿಸಿರುವಂತಹ ರಾಶಿಚಕ್ರದ ಪ್ರಕಾರ ಅವರ ಸ್ವಭಾವ ಕೂಡ ಅದಕ್ಕೆ ತದ್ವಿರುದ್ಧವಾಗಿ ಇರಬಹುದಾಗಿದೆ. ಹೀಗಾಗಿ ಇವತ್ತಿನ ಈ ವಿಡಿಯೋದ ಮೂಲಕ ವೈದಿಕ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಯಾವ ರಾಶಿಯವರು ಅಪ್ಪನಾಗಿ ಉತ್ತಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೆ ಅಥವಾ ಅಪ್ಪ ಅಂತ ಹೇಳಿಕೊಳ್ಳುವುದಕ್ಕೆ ಪರ್ಫೆಕ್ಟ್ ಆಗಿರುತ್ತಾರೆ ಅನ್ನೋದರ ಬಗ್ಗೆ ಹೇಳೋದಿಕ್ಕೆ ಹೊರಟಿದ್ದೇವೆ. ಹಾಗಿದ್ರೆ ಬನ್ನಿ ಈ ಸಾಲಿನಲ್ಲಿ ಯಾವೆಲ್ಲ ರಾಶಿಯವರು ಕಾಣಿಸಿಕೊಳ್ಳುತ್ತಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಕರ್ಕರಾಶಿ. ಕರ್ಕರಾಶಿಯ ಅಪ್ಪಂದಿರು ತಮ್ಮ ಮಕ್ಕಳ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ಹೊಂದಿರುತ್ತಾರೆ ಹಾಗೂ ಆ ಕಾಳಜಿಯ ವಿಚಾರಕ್ಕೆ ಬಂದರೆ ಅವರನ್ನು ಮೀರಿಸುವವರು ಮತ್ತೊಬ್ಬರು ಇರೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ತಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಕೂಡ ಕರ್ಕರಾಶಿಯವರು ಯಶಸ್ವಿಯಾಗಿರುತ್ತಾರೆ. ಹೀಗಾಗಿ ಅವರ ಇಚ್ಛೆಗೆ ತಕ್ಕಂತೆ ಯಾವ ರೀತಿಯಲ್ಲಿ ಅವರಿಗೆ ಉತ್ತಮವಾದ ವಾತಾವರಣವನ್ನು ನಿರ್ಮಾಣ ಮಾಡಬಹುದು ಎನ್ನುವಂತಹ ಜ್ಞಾನ ಕೂಡ ಕರ್ಕರಾಶಿಯ ತಂದೆಯವರಲ್ಲಿ ಇರುತ್ತದೆ. ತಮ್ಮ ಮಕ್ಕಳ ಭಾವನೆಯನ್ನು ಅವರು ಹೇಳದೇನೆ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಕರ್ಕರಾಶಿಯ ತಂದೆಯರು ಹೊಂದಿರುತ್ತಾರೆ. ಅದಕ್ಕೆ ತಕ್ಕಂತೆ ಬೇಕಾಗುವಂತಹ ಕೆಲಸಗಳನ್ನು ಕೂಡ ಮಕ್ಕಳು ಹೇಳದೇ ಇದ್ದರೂ ಕೂಡ ಆ ತಂದೆಯವರು ಮಾಡುತ್ತಾರೆ. ಮಕ್ಕಳು ಉತ್ತಮ ವಾತಾವರಣದಲ್ಲಿ ಬೆಳೆಯಬೇಕು ಅಂದರೆ ಅವರ ತಂದೆ ಅವರ ಜೊತೆಗೆ ಇರಬೇಕು ಅನ್ನೋದಾಗಿ ಹೇಳಲಾಗುತ್ತದೆ. ಕರ್ಕರಾಶಿಯವರು ಕೂಡ ಎಷ್ಟೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೂ ಕೂಡ ತಮ್ಮ ಮಕ್ಕಳ ಜೊತೆಗೆ ಪ್ರತಿದಿನ ಉತ್ತಮವಾದ ಸಮಯವನ್ನು ಕಳೆಯುವಂತಹ ಪ್ರಯತ್ನವನ್ನು ಸಂಪೂರ್ಣವಾಗಿ ಮಾಡುತ್ತಾರೆ. ತಮ್ಮ ಮಕ್ಕಳ ಎಲ್ಲ ಆಗುಹೋಗುಗಳ ಬಗ್ಗೆ ಹಾಗೂ ಕಷ್ಟ ಸುಖಗಳ ಬಗ್ಗೆ ಕರ್ಕರಾಶಿಯವರು ಪ್ರತಿಯೊಂದು ಮಾಹಿತಿಯನ್ನು ಹೊಂದಿರುತ್ತಾರೆ. ಹೀಗಾಗಿ ಚಿಕ್ಕಂದಿನಿಂದ ಹಿಡಿದು ಅವರು ಬೆಳೆಯುವವರೆಗೂ ಕೂಡ ತಂದೆ ಮಕ್ಕಳ ಬಾಂಧವ್ಯ ಅನ್ನೋದು ಸಾಕಷ್ಟು ಗಟ್ಟಿಯಾಗಿರುತ್ತದೆ ಹಾಗೂ ಸಾಕಷ್ಟು ಪ್ರೀತಿ ಹಾಗೂ ಸ್ನೇಹಪೂರ್ವಕವಾಗಿರುತ್ತದೆ. ವೃಷಭ ರಾಶಿ. ವೃಷಭ ರಾಶಿಯವರು ಅಪ್ಪನಾಗಿ ಸಾಕಷ್ಟು ಸ್ಥಿರ ಹಾಗೂ ತಾಳ್ಮೆಯ ಮನೋಭಾವನೆಯನ್ನು ಹೊಂದಿರುತ್ತಾರೆ. ವೃಷಭ ರಾಶಿಯ ತಂದೆಯವರು ಯಾವತ್ತೂ ಕೂಡ ತಮ್ಮ ಮಕ್ಕಳ ವಿಚಾರದಲ್ಲಿ ಸದಾ ಸಿದ್ಧರಾಗಿರುತ್ತಾರೆ ಹಾಗೂ ತಮ್ಮ ಮಕ್ಕಳು ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡರೂ ಕೂಡ ಅವರನ್ನು ಅಲ್ಲಿಂದ ಬಿಡಿಸಿಕೊಳ್ಳುವುದಕ್ಕೆ ಅವರು ಎಂತಹುದೇ ತ್ಯಾಗವನ್ನು ಬೇಕಾದರೂ ಕೂಡ ಮಾಡೋದಕ್ಕೆ ಸಿದ್ಧರಾಗಿರುತ್ತಾರೆ. ಅಷ್ಟರ ಮಟ್ಟಿಗೆ ವೃಷಭ ರಾಶಿಯವರು ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ಹಾಗೂ ಪ್ರೀತಿಯನ್ನು ಹೊಂದಿರುತ್ತಾರೆ. ಒಬ್ಬ ಒಳ್ಳೆ ಅಪ್ಪ ಹೇಗಿರಬೇಕು ಅನ್ನೋದನ್ನು ವೃಷಭ ರಾಶಿಯವರನ್ನು ನೋಡಿ ನಾವು ಕಲಿಯಬೇಕು. ತಮ್ಮ ಮಕ್ಕಳ ಸುರಕ್ಷತೆ ಹಾಗೂ ಸಂತೋಷಕ್ಕಾಗಿ ಇವರು ಯಾವುದೇ ಹಂತಕ್ಕೆ ಬೇಕಾದರೂ ಕೂಡ ಹೋಗುತ್ತಾರೆ ಹಾಗೂ ತಮ್ಮ ಮಕ್ಕಳ ಸಂತೋಷ ಹಾಗೂ ಸುರಕ್ಷತೆಯೇ ಇವರ ಮೊದಲ ಆದ್ಯತೆ ಆಗಿರುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ. ಇದೇ ಕಾರಣಕ್ಕಾಗಿ ತಮ್ಮ ಮಕ್ಕಳ ವಾತಾವರಣ ಅತ್ಯಂತ ಸುರಕ್ಷಿತ ಹಾಗೂ ಅವರಿಗೆ ಜೀವನದಲ್ಲಿ ಬೆಳೆಯುವುದಕ್ಕೆ ಪೂರಕವಾಗಿರಬೇಕು ಅನ್ನೋದನ್ನು ಇವರು ಖಚಿತಪಡಿಸಿಕೊಳ್ಳುತ್ತಾರೆ. ಒಟ್ಟಾರೆಯಾಗಿ ತಮ್ಮ ಮಕ್ಕಳ ಕ್ಷೇಮ ಹಾಗೂ ಸುರಕ್ಷತೆಗಿಂತ ಹೆಚ್ಚಾಗಿ ವೃಷಭ ರಾಶಿಯವರಿಗೆ ಬೇರೆ ಯಾವುದೂ ಕೂಡ ಜೀವನದಲ್ಲಿ ಮುಖ್ಯವಾಗಿರುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ. ಸಿಂಹರಾಶಿ. ಸಿಂಹರಾಶಿಯವರು ತಮ್ಮ ಮಕ್ಕಳ ಅತ್ಯಂತ ದೊಡ್ಡ ಮಟ್ಟದ ಸಪೋರ್ಟರ್ ಹಾಗೂ ಅಭಿಮಾನಿಯಾಗಿರ್ತಾರೆ ಅಂತ ಹೇಳಬಹುದು. ತಮ್ಮ ಮಕ್ಕಳು ಯಾವುದೇ ಕ್ಷೇತ್ರದಲ್ಲಿ ಏನೇ ಸಾಧನೆ ಮಾಡಲಿ ಎಲ್ಲರಿಗಿಂತ ಹೆಚ್ಚಾಗಿ ಆ ಮಕ್ಕಳ ಸಾಧನೆಯ ಬಗ್ಗೆ ಸಂತೋಷ ಹಾಗೂ ಹೆಮ್ಮೆ ಪಟ್ಟುಕೊಳ್ಳುವ
ವ್ಯಕ್ತಿ ಅಂದರೆ ಅದು ಸಿಂಹರಾಶಿಯ ತಂದೆ. ತಮ್ಮ ಮಕ್ಕಳು ಸಂಭ್ರಮವನ್ನೇ ತಮ್ಮ ಜೀವನದ ಪ್ರಮುಖ ಗುರಿಯನ್ನಾಗಿ ಅವರು ಹೊಂದಿರುತ್ತಾರೆ. ಇನ್ನು ತಮ್ಮ ಮಕ್ಕಳು ತಮ್ಮ ಜೀವನದಲ್ಲಿ ಯಾವುದೇ ಸಾಧನೆಯನ್ನು ಮಾಡಬೇಕು ಅಥವಾ ಯಾವುದೇ ಗುರಿಯನ್ನು ತಲುಪಬೇಕು ಎನ್ನುವಂತಹ ಆಸೆಯನ್ನು ಹೊಂದಿದ್ದರೆ ಅದಕ್ಕೆ ಪೂರಕವಾಗಿರುವಂತಹ ಪ್ರತಿಯೊಂದು ಸಂಪನ್ಮೂಲಗಳನ್ನು ಒದಗಿಸುವಂತಹ ಕೆಲಸವನ್ನು ಸಿಂಹರಾಶಿಯವರು ಯಾವುದೇ ಅನುಮಾನವಿಲ್ಲದೆ ಮಾಡುತ್ತಾರೆ. ಒಂದು ಮಗುವಿನ ಕನಸನ್ನು ಚಿಗುರಿಸಿ ಅದಕ್ಕೆ ಪೋಷಣೆ ನೀಡುವಂತಹ ಕೆಲಸವನ್ನು ಸಿಂಹರಾಶಿಯವರಿಗಿಂತ ಉತ್ತಮವಾಗಿ ಬೇರೆ ಯಾರೂ ಕೂಡ ಮಾಡುವುದಕ್ಕೆ ಸಾಧ್ಯವಿಲ್ಲ. ಸಿಂಹರಾಶಿಯವರು ಒಬ್ಬ ತಂದೆಯಾಗಿ ಬೇರೆ ಎಲ್ಲ ರಾಶಿಯವರಿಗಿಂತ ವಿಭಿನ್ನವಾಗಿ ಯಾಕೆ ಸ್ಪೆಷಲ್ ಆಗಿ ಕಾಣಿಸಿಕೊಳ್ಳುತ್ತಾರೆ ಅಂದರೆ, ತಮ್ಮ ಮಕ್ಕಳ ಆಸೆಯನ್ನು ಅರ್ಥ ಮಾಡಿಕೊಂಡು ಆಸೆಯನ್ನು ಅವರು ಸಾಧಿಸುವುದಕ್ಕಾಗಿ ಏನೆಲ್ಲ ಮಾಡಬೇಕು ಹಾಗೂ ಅದಕ್ಕಾಗಿ ಏನೆಲ್ಲ ಬೇಕು ಅನ್ನೋದನ್ನು ಮಕ್ಕಳು ಕೇಳುವುದಕ್ಕಿಂತ ಮುಂಚೆನೇ ಅರ್ಥ ಮಾಡಿಕೊಂಡು ಅದನ್ನು ನೀಡುವ ಕೆಲಸವನ್ನು ಮಾಡುತ್ತಾರೆ. ಒಬ್ಬ ಮಗು ತನ್ನ ತಂದೆಯಿಂದ ಇದಕ್ಕಿಂತ ಹೆಚ್ಚಿಗೆ ಏನನ್ನು ಬಯಸುವುದಕ್ಕೆ ಸಾಧ್ಯ ಹೇಳಿ? ಒಬ್ಬ ಮಾದರಿ ತಂದೆಯಾಗಿ ಸಿಂಹರಾಶಿಯವರು ಕಾಣಿಸಿಕೊಳ್ಳುತ್ತಾರೆ. ಕನ್ಯಾ ರಾಶಿ. ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ಕನ್ಯಾ ರಾಶಿಯವರು ಸಮಾಜದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ತಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಸಮಾಜದಲ್ಲಿ ಬಾಳಿ ಬದುಕಬೇಕು ಎನ್ನುವಂತಹ ಚೌಕಟ್ಟುಗಳನ್ನು ಹಾಗೂ ಶಿಸ್ತುಗಳನ್ನು ಅವರು ತಮ್ಮ ಮಕ್ಕಳಿಗೆ ಕಲಿಸುವುದಕ್ಕೆ ಯಶಸ್ವಿಯಾಗುತ್ತಾರೆ. ಹಾಗೂ ಸಮಾಜ ಕೂಡ ಇವರ ಮಕ್ಕಳನ್ನು ನೋಡಿ ನಿಮ್ಮ ತಂದೆ ನಿಮ್ಮನ್ನು ಯಾವ ರೀತಿಯಲ್ಲಿ ಬೆಳೆಸಿದ್ದಾರೆ ಎನ್ನುವುದನ್ನು ನೋಡಿ ಖುಷಿಯಾಗುತ್ತೆ ಅನ್ನೋ ಮೆಚ್ಚುಗೆ ಮಾತುಗಳನ್ನು ಕೂಡ ಆಡುತ್ತಾರೆ. ಕನ್ಯಾ ರಾಶಿಯವರು ತಮ್ಮ ಮಕ್ಕಳಿಗೆ ಜೀವನದಲ್ಲಿ ಯಾವ ರೀತಿಯಲ್ಲಿ ತಮ್ಮ ಕೌಶಲ್ಯಗಳ ಮೂಲಕ ಹಾಗೂ ಕಷ್ಟಪಟ್ಟು ಕೆಲಸ ಮಾಡುವುದರ ಮೂಲಕ ಉತ್ತಮವಾದ ಹಾಗೂ ಪ್ರಾಮಾಣಿಕವಾದ ಜೀವನವನ್ನು ನಡೆಸಬಹುದು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತಾರೆ. ತಂದೆಯವರು ತಮ್ಮ ಜೀವನದ ಅನುಭವಗಳನ್ನು ಹಾಗೂ ಮೌಲ್ಯಗಳನ್ನು ಮಕ್ಕಳಿಗೆ ಧಾರೆ ಎರೆಯುವುದಕ್ಕೆ ಯಶಸ್ವಿಯಾಗುತ್ತಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಕರ್ಕ ರಾಶಿಯವರು ತಮ್ಮ ಮಕ್ಕಳಿಗೆ ಕಲಿಸುವಂತಹ ಬುದ್ಧಿಯಿಂದಾಗಿ ಅವರು ತಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದಾರಿ ತಪ್ಪುವುದಿಲ್ಲ ಅನ್ನೋದಂತೂ ಸತ್ಯ. ಹೀಗಾಗಿ ಕನ್ಯಾ ರಾಶಿಯ ತಂದೆಯವರ ಮಾರ್ಗದರ್ಶನದಲ್ಲಿ ಜೀವನದ ಹಾದಿಯಲ್ಲಿ ನಡೆದುಕೊಂಡು ಬರುವಂತಹ ಮಕ್ಕಳು ಖಂಡಿತವಾಗಿ ಜೀವನದಲ್ಲಿ ಉನ್ನತ ಸ್ಥಾನವನ್ನು ತಲುಪುತ್ತಾರೆ. ಇನ್ನು ಇವರ ಮಕ್ಕಳು ಯಾವುದೇ ಕ್ಷೇತ್ರದಲ್ಲಿ ಕೂಡ ಕಾಲಿಟ್ಟರೂ ಖಂಡಿತವಾಗಿ ಜೀವನದಲ್ಲಿ ವೃತ್ತಿ ಹಾಗೂ ವೈಯಕ್ತಿಕ ಎರಡೂ ವಿಚಾರದಲ್ಲೂ ಕೂಡ ಯಶಸ್ಸನ್ನು ಸಂಪಾದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಹೇಳಬಹುದಾಗಿದೆ. ತಂದೆಗೆ ತಕ್ಕ ಮಕ್ಕಳು ಎನ್ನುವಂತಹ ಮಾತನ್ನು ಇವರಿಗೆ ಹೇಳಬಹುದಾಗಿದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.